ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ದುಬೈಯಿಂದ ನನ್ನ ಮೊಮ್ಮಗ ಬರ್ತಾನೆ. ಅದಕ್ಕೆ ಅವನಿಗೋಸ್ಕರ ನಾನು ಕೋಳಿ ಪದಾರ್ಥ, ಕೋಳಿ ಸಾರು ಮತ್ತು ಒತ್ತು ಸಾವಿಗೆಲ್ಲ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ. ಅದು ಹುರಿಲಿಕ್ಕೆ ನೋಡಿ, ಬೆಳ್ಳುಳ್ಳಿ ಕಟ್ ಮಾಡಾಯಿತು. ಇನ್ನು ಮೆಣಸು, ಶುಂಠಿ ಎಲ್ಲ ಅದಕ್ಕೆ ಹಾಕಲಿಕ್ಕುಂಟು. 1 2 3 1.25 kg ಕೋಳಿ ಮಾಂಸ ಉಂಟು. 3 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಅದು ತುಂಬ ಗಟ್ಟಿ ಉಂಟು ಈರುಳ್ಳಿ, ಹಾಗೆ ಅದು ಫ್ರೈ ಮಾಡಬೇಕಲ್ಲ, ಕಟ್ ಮಾಡಿ ಅದಕ್ಕೆ ಕಟ್ ಮಾಡೋದು. ಮತ್ತು ಅದಕ್ಕೆ ಇದು ಕಟ್ ಮಾಡೋದು ಮತ್ತು ಸಾಂಬಾರೆಲ್ಲ ಬೇರೆ ತೆಗಿತೇನೆ ಫ್ರೈ ಮಾಡಲಿಕ್ಕೆ. ನೋಡಿ, ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಮೊಮ್ಮಗ ಬರುವ ಖುಷಿ ನನಗೆ. ಅವನಿಗೆ ಕೂಡ ಭಾರಿ ಖುಷಿ. ಯಾವಾಗಲೂ ಹೇಳ್ತಾನೆ ಅವನ ತಾಯಲ್ಲಿ, ಮಮ್ಮಿ ನಾನು ಇಂಡಿಯಾಕ್ಕೆ ಹೋಗ್ತೇನೆ ಅಂತೇಳಿ. ಈಗ ಅವರಿಗೆ ರಜೆ ಸಿಕ್ಕಿದೆ, ಅದಕ್ಕೆ ಇಂಡಿಯಾಕ್ಕೆ ನಿನ್ನ ಅಮ್ಮನ ಮನೆಗೆ ಹೋಗ್ತೇನೆ ಅಂತ ಹೇಳೋದು. ಹಾಗೆ ಬಂದಿದ್ದಾನೆ. ಅವರು ಬರಲಿಲ್ಲ, ನನ್ನ ಭಾವನ ಮಗ ಬರ್ತಾರೆ, ಅವ್ರ ಫ್ಯಾಮಿಲಿ ಬರ್ತಾರೆ. ಆಗ ಅವನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅವರು. ಈಗ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಈಗ ಅಲ್ಲಿಂದ ಹೊರಡ್ತಾರೆ, ಸಂಜೆ ಆಗುವಾಗ ಇಲ್ಲಿಗೆ ಬರ್ತಾರೆ. ಅದಕ್ಕೆ ನಾನೆಲ್ಲ ರೆಡಿ ಮಾಡಿ ಇಡುವುದು. ಬಂದ ಮೇಲೆ ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವನಲ್ಲಿ ಸ್ವಲ್ಪ ಮಾತನಾಡಬೇಕಲ್ಲ. ಅದಕ್ಕೆ ಮಕ್ಕಳು ಹಾಗೆಲ್ಲ ನಾವು ಮಾತನಾಡಿದರೆ ತುಂಬ ಖುಷಿ. ಅದು ನಾವು ಪ್ರೀತಿಯಿಂದ ಮಾತನಾಡಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಅವರಿಗೆ ಇಲ್ಲೇ ಬರುವಂತ ಆಗ್ತದೆ, ಅಜ್ಜಿ ಇದ್ದಾರೆ ಅಜ್ಜ ಇದ್ದಾರೆ ಅಂತೇಳಿ. ಹಾಗೆ ಅವನು 4 ವರ್ಷ ಆಗುವಾಗಲೇ ಇಲ್ಲಿ ನಿಂತಿದ್ದಾನೆ ಒಬ್ಬನೇ. ಕೆಲವು ಮಕ್ಕಳು ನಿಲ್ಲುವುದಿಲ್ಲ ಹಾಗೆ ತಂದೆ ತಾಯಿಯನ್ನು ಬಿಟ್ಟು. ಅವ ನಿಂತಿದ್ದಾನೆ. ಈ ವರ್ಷ ಅವನಿಗೆ 6 ವರ್ಷ ಆಯಿತು. 1 ತಿಂಗಳಿದ್ದಾನೆ ಅವ. ನೋಡಿ, ಈಗ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ನಾನು ಅದು ಮೇಲೆಲ್ಲ ಕ್ಲೀನ್ ಮಾಡಿ ನಂತರ ನಾನು ಅದರ ಸಿಪ್ಪೆ ಎಲ್ಲ ತೆಗೆಯೋದಿಲ್ಲ. ಅದು ಸಿಪ್ಪೆ ತೆಗೆಯೋದು ಏನಾಗೋದಿಲ್ಲ ಬೆಳ್ಳುಳ್ಳಿಯದ್ದು. ಚೆಂದ ಮಾಡಿ ಕ್ಲೀನ್ ಮಾಡಿ ಮೇಲಿನ ಸಿಪ್ಪೆ ಎಲ್ಲ ತೆಗಿತೇನೆ. ಮತ್ತು ಅದರದ್ದೊಂದು ಬಾಲದಾಗೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗಿತೇನೆ. ತೆಗೆದು ಮತ್ತು ನಾನು ಇಡೀ ಕಟ್ ಮಾಡೋದು. ನೋಡಿ, ನನ್ನ ಹಸ್ಬೆಂಡ್ ಹೊರಟರು ಉಡುಪಿಗೆ. ಅವರಿಗೆ ಇದು ಇಲ್ಲ ಅಂತ, ಇದು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಇಲ್ಲ, ಹಾಗೆ ತರಲಿಕ್ಕೆ ಹೋಗ್ತಾರೆ. ಹಸಿಮೆಣಸು ನೋಡಿ, ನಾನು ಸಾಂಬಾರು ತೆಗೆದಿದ್ದೀನಿ. ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಬೀಜದ ಬೊಂಡು ಮತ್ತು ಉದ್ದ ಮೆಣಸು, ಗಿಡ್ಡ ಮೆಣಸು, ಲವಂಗ ಮತ್ತು ಕರಿಮೆಣಸು ಅದೆಲ್ಲ ತೆಗೆದುಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹುಳಿ ಕೂಡ ರುಚಿಗೆ ತಕ್ಕ. ಅದೆಲ್ಲ ಇನ್ನು ಫ್ರೈ ಮಾಡೋದು. ನಾನು ಮೆಣಸು ಮಾತ್ರ ಬೇರೆ ಫ್ರೈ ಮಾಡ್ತೇನೆ, ಮತ್ತೆಲ್ಲ ಒಟ್ಟಿಗೆ ಫ್ರೈ ಮಾಡ್ತೇನೆ. ನೋಡಿ, ಇಲ್ಲಿ ಮೆಣಸು ಫ್ರೈ ಮಾಡ್ತಾ ಇದ್ದೀನಿ. ನಮಗೆ ಮೊನ್ನೆ ತಂದ ಮೆಣಸು ಒಳ್ಳೆಯದಿಲ್ಲ ಅಷ್ಟೊಂದು. ಅದು ಮೊನ್ನೆ ತಂದದ್ದು. ನನಗೆ ಇಲ್ಲಿ ಬಿಸಿಲು ಕೂಡ ಇಲ್ಲ, ಮಳೆಯೇ. ಮತ್ತು ಸ್ವಲ್ಪ ನಾನು ಸೋಲಾರಲ್ಲಿ ಇಟ್ಟೆ. ಸೋಲಾರ್ನ ಒಳಗೆ ಇಟ್ಟರು ಅದು ಸರಿ ಒಣಗಲಿಲ್ಲ. ಮತ್ತು ನಾನು ಬಾಣಲೆಯಲ್ಲಿ ಚೆನ್ನಾಗಿ ಬಿಸಿ ಮಾಡಿದೆ. ಹಾಳಾಗ್ತದಲ್ಲ ಇಲ್ಲದಿದ್ದರೆ ಮೆಣಸು. ಚೆಂದ ಮಾಡಿ ಬಿಸಿ ಮಾಡಿ ತೊಟ್ಟೆಯಲ್ಲಿ ಅದು ಬಿಸಿ ಹೋದ ನಂತರ, ತಣ್ಣಗಾದ ನಂತರ ತೊಟ್ಟೆಯಲ್ಲಿ ಕಟ್ಟಿಟ್ಟಿದ್ದೀನಿ, ಇಲ್ಲೆಲ್ಲ ಹಾಳಾಗ್ತದೆ ಅಂತೇಳಿ. ನೋಡಿ, ಮೆಣಸು ಫ್ರೈ ಆಗ್ತಾ ಬಂತು. ಮೆಣಸು ಚೆಂದ ಮಾಡಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ, ಮೆಣಸು ಆಯಿತು, ಫ್ರೈ ಆಯಿತು.
ಈಗ ಸಾಂಬಾರು ಒಟ್ಟಿಗೆ ಹಾಕಿದ್ದೇನೆ ನಾನು, ಎಲ್ಲ ಜೀರಿಗೆ, ಕೊತ್ತಂಬರಿ, ಅದು ಬೀಜ ಮತ್ತು ಲವಂಗ, ಚಕ್ಕೆ ಲವಂಗ ಅದೆಲ್ಲ ಒಟ್ಟಿಗೆ ಹಾಕಿದ್ದೀನಿ ಇದಕ್ಕೆ. ಅದು ಇಲ್ಲದ್ರೆ ತುಂಬ ಹೊತ್ತಾಗ್ತದೆ, ಸ್ವಲ್ಪ ಸ್ವಲ್ಪನೇ. ಅದರಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಬೇರೆ ಬೇರೆ ಮಾಡಬೇಕಾಗ್ತದೆ. ಇದು ಸ್ವಲ್ಪ ಅಲ್ಲ, 1.5 kgಗೆ. ನೋಡಿ, ಅದು ಚೆಂದ ಮಾಡಿ ಫ್ರೈ ಆಗಬೇಕು, ಕೆಂಪಾಗಬೇಕು. ನೋಡಿ, ಕೊತ್ತಂಬರಿ ಆಗಬೇಕು, ಸ್ವಲ್ಪ ಬ್ರೌನ್ ಬರಬೇಕು. ಅದೇ ಅದು ಸಾಂಬಾರು ಫ್ರೈ ಮಾಡಿ ಆಯಿತು. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಟದಾಗ ಕಟ್ ಮಾಡಿದೆ ಈರುಳ್ಳಿ, ಬೆಳ್ಳುಳ್ಳಿ, ಅದಕ್ಕೆ ಕರಿ ಬೇವಿನ ಸೊಪ್ಪು ಹಾಕಿದ್ದೇನೆ. ಮತ್ತು ಅದೆಲ್ಲ ಹಾಕಿ ಫ್ರೈ ಮಾಡಬೇಕು, ಕಡಿಲಿಕ್ಕೆ. ಇದು ಮಿಕ್ಸಿಯಲ್ಲಿ ರುಬ್ಬೋದು ನಾನು. ನೋಡಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸಲಿಕ್ಕೆ. ಇದು ಟೊಮೆಟೊ ಮತ್ತು ಈರುಳ್ಳಿ. ನೋಡಿ, ಮಾಂಸ ರೆಡಿ ಮಾಡಿ ಕ್ಲೀನ್ ಮಾಡಿ ಅವರು ಕ್ಲೀನ್ ಮಾಡಿ ಕೊಟ್ಟದ್ದು ನನಗೆ. ನಾನು ಅದನ್ನು ತೊಳೆದು ಚೆಂದ ಮಾಡಿ ಕ್ಲೀನ್ ಮಾಡಿದೆ. ನೋಡಿ, ಮಣ್ಣಿನ ಮಡಿಕೆಯಲ್ಲಿ ಇಟ್ಟಿದ್ದೇನೆ. ಎಣ್ಣೆ ಕುದಿದಿದೆ, ಕೊತ್ತಂಬರಿ ಕೂಡ ಸಿಡಿದಿದೆ. ನಂತರ ನಾನು ಕರಿಬೇವಿನ ಸೊಪ್ಪು ಹಾಕಿದೆ. ನೋಡಿ, ಈಗ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ. ನಾನು ಶುಂಠಿ ಕಡಿಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕೋದು. ಚೆಂದ ಮಾಡಿ ಫ್ರೈ ಆಗಬೇಕದು. ಚೆಂದ ಮಾಡಿ ಫ್ರೈ ಆದರೆ ಮತ್ತೆ ಮಾಂಸ ಹಾಕೋದು. ಚೆಂದ ಮಾಡಿ ಫ್ರೈ ಆದಮೇಲೆ ಮಾಂಸ ಹಾಕಿದ್ದೇನೆ. ಮಾಂಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಇದು ಕೂಡ ಉಪ್ಪು ಆ್ಯಡ್ ಮಾಡಬೇಕು, ಆವಾಗಲೇ ಬೇಯಲಿಕ್ಕೆ. ಅದು ಬಾಯ್ಲರ್, ಅದು ಬೇಗ ಬೇಯ್ತದೆ. ನೋಡಿ, ಈಗ ಬೆಂದಿದೆ, ಚೆಂದ ಬೆಂದಾದ ನಂತರ ನಾನು ರುಬ್ಬಿದ ಮಸಾಲವನ್ನು ಹಾಕಿದೆ. ಇನ್ನು ಅದಕ್ಕೆ ತೆಂಗಿನ ರಸ ಕೂಡ ಹಾಕ್ತೇನೆ. ನೋಡಿ, ತೆಂಗಿನ ರಸ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತದೆ. ನೋಡಿ, ಇದಕ್ಕೆ ಸ್ವಲ್ಪ ಮೆಣಸು ನಾನು ಕಡಿಮೆ ಮಾಡಿದ್ದೇನೆ, ಮಕ್ಕಳಿಗೆ ಖಾರ ಇಷ್ಟ ಇಲ್ಲಲ್ಲ, ಅದಕ್ಕೆ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕಿದ್ದೀನಿ. ಅದು ಒಳ್ಳೆಯದಾಗ್ತದೆ, ಜೀರಿಗೆ ರುಚಿಯಾಗ್ತದೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ಮೇಲೆ. ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ರೆಡಿ ಆಯಿತು. ನೋಡಿ, ಕೋಳಿ ಮಾಂಸ ರೆಡಿ ಆಯಿತು ಮೊಮ್ಮಗನ ಹೆಸರಲ್ಲಿ ನಾವು ಕೂಡ ತಿನ್ನೋದು. ಚೆನ್ನಾಗಿ ಕುದಿಸಬೇಕು. ನೋಡಿ, 10 ಸಾವಿಗೆ ರೆಡಿ ಮಾಡಿದ್ದೀನಿ. ನೋಡಿ, ಒಳ್ಳೆಯದಾಗ್ತದೆ ವೀಕ್ಷಕರೇ, ನೀವು ಕೂಡ ಮಾಡಿ. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.